ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಈಗೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಏನದು ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ. ಅನನ್ಯ ಭಟ್ ನಾಪತ್ತೆಯಾಗಿದ್ದಾರೆ ಅಂತ ಸುಳ್ಳು ಹೇಳಿದ್ರ ಸುಜಾತಾ ಭಟ್ ಅಂತಕ್ಕಂಥ ಒಂದು ಪ್ರಶ್ನೆ. ಧರ್ಮಸ್ಥಳದಲ್ಲಿ ಅನನ್ಯ ಭಟ್ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಹಾಗೆ ನೋಡಕ್ಕೆ ಹೋದರೆ ಒಂದು ಬಿಗ್ ಟ್ವಿಸ್ಟ್ ಇದು. ಅನನ್ಯ ಭಟ್ ನಾಪತ್ತೆಯಾಗಿದ್ದಾರೆ, ಹುಡುಕಿ ಕೊಡಿ ಅಂತ ಸುಜಾತಾ ಭಟ್ ಅವರು ಈಗಾಗಲೇ ಒಂದು ದೂರನ್ನು ಸಲ್ಲಿಸಿದರು. ಯಾರದ್ದೋ ಫೋಟೋವನ್ನು ತೋರಿಸಿ ಈಕೆನೇ ಅನನ್ಯ ಭಟ್ ಅಂತ ಸುಳ್ಳು ಹೇಳಿದ್ರ, ವಾಸಂತಿ ಅಂತಕ್ಕಂಥ ಮಹಿಳೆಯ ಫೋಟೋವನ್ನು ತೋರಿಸಿದ್ರ ಸುಜಾತಾ ಭಟ್. ಮಗಳು ಅನನ್ಯ ಭಟ್ ಮಿಸ್ ಆಗಿದ್ದಾರೆ ಅಂತ ಸುಜಾತಾ ಭಟ್ ಕಂಪ್ಲೇಂಟನ್ನು ಕೊಟ್ಟಿದ್ದರು. ಈಗ ಈ ಪ್ರಕರಣದಲ್ಲಿ ಬಿಗ್ ಟ್ವಿಸ್ಟ್ ಅಂತಂದರೆ, ಆ್ಯಕ್ಚುಲಿ ಆರಂಭದಲ್ಲಿ ಅವರು ಫೋಟೋ ಕೂಡ ರಿಲೀಸ್ ಮಾಡಿರಲಿಲ್ಲ. ಆಮೇಲೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ತೋರಿಸ್ತಾರೆ, ಈಕೆನೇ ಅನನ್ಯ ಭಟ್ ಅಂತನ್ಬಿಟ್ಟು. ಆದರೆ ಈಗ ಮೂಡ್ತಾ ಇರ್ತಕ್ಕಂಥ ಅನುಮಾನ, ಅದು ಅನನ್ಯ ಭಟ್ ಫೋಟೋ ಅಲ್ಲ, ವಾಸಂತಿ ಅಂತಕ್ಕಂಥ ಮಹಿಳೆಯ ಫೋಟೋ ಅದು. ನೋಡಿ, ಎರಡು ಫೋಟೋವನ್ನು ನಿಮಗೆ ನಾವು ಲೆಫ್ಟ್ ವಿಂಡೋದಲ್ಲಿ ತೋರಿಸ್ತಾ ಇದ್ದೀವಿ. ಇದು ವಾಸಂತಿಯವರ ಫೋಟೋ, ಬ್ಲೂ ಕಲರ್ ಸಾರಿ ಉಟ್ಕೊಂಡಿರ್ತಕ್ಕಂಥದ್ದು. ಸುಜಾತಾ ಭಟ್ ಅವರು ರಿಲೀಸ್ ಮಾಡಿದಂತಹ ಫೋಟೋ ಇನ್ನೊಂದಿದೆ ಅವ್ರ ಕೈಯಲ್ಲಿ, ನೋಡಿ ಅಲ್ಲಿ. ಇದು ಮತ್ತು ಅದು ಎರಡೂ ಒಂದೇ. ಇದು ಅನನ್ಯ ಭಟ್ದಲ್ಲ, ವಾಸಂತಿ ಅಂತಕ್ಕಂಥ ಮಹಿಳೆಯ ಫೋಟೋ ಇದು. ನೀವು ನೋಡ್ತಾ ಇದ್ದೀರಲ್ಲ, ಇದು ಖುದ್ದು ಸುಜಾತಾ ಭಟ್ ಅವರೇ ರಿಲೀಸ್ ಮಾಡಿದಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ನೀವು ನೋಡ್ತಾ ಇರ್ತಕ್ಕಂಥದ್ದು. ಇದೇ ಫೋಟೋದಲ್ಲಿರ್ತಕ್ಕಂಥ ಮಹಿಳೆಯ ಇನ್ನೊಂದು ಫೋಟೋವನ್ನು ತೋರಿಸ್ತೀವಿ ನೋಡಿ, ಗಮನ ಇಟ್ಟು. ಆ ಫೋಟೋದಲ್ಲಿರ್ತಕ್ಕಂಥ ಮಹಿಳೆ ಕೂಡ ಈಕೆನೇ. ಈಕೆ ಹೇಳಿದ್ದು ಫಸ್ಟ್ ಇಯರ್ MBBS ಓದ್ತಾ ಇದ್ಲು ನನ್ನ ಮಗಳು, ಆಗ ನಾಪತ್ತೆ ಆದ್ಲು, ಇದೇ ಆ ಫೋಟೋ ಅಂತ. ಆಗಲೇ ಅನುಮಾನ ಮೂಡಿತ್ತು, ಇದು ಫಸ್ಟ್ ಇಯರ್ MBBS ಅಂತಂದರೆ 18-19 ವರ್ಷದ ಹುಡುಗಿ ಫೋಟೋ ಅಲ್ಲ ಇದು. ನೋಡಿ, 19 ವರ್ಷದ ಹುಡುಗಿ ಫೋಟೋ ಅಲ್ಲ ಇದು ಅಂತ ಅನುಮಾನ ಮೂಡಿತ್ತು. ಈಗ ಗೊತ್ತಾಗ್ತಾ ಇದೆ, ಇದು ಅನನ್ಯ ಭಟ್ ಫೋಟೋ ಅಲ್ಲ. ಹಾಗಾದರೆ ಏನು ಕತೆ ಇದು? ಯಾರದು? ವಾಸಂತಿ ಯಾರು ಅಂತ ನೋಡ್ತಾ ಹೋಗೋಣ. ನೋಡಿ, ಬೆಂಗಳೂರಿನ ರಂಗಪ್ರಸಾದ್ ಅನ್ನೋರ ಮನೆಯಲ್ಲಿ ಕೇರ್ ಟೇಕರ್ ಆಗಿದ್ರು ಸುಜಾತಾ ಭಟ್. ಈ ಅನನ್ಯ ಭಟ್ ಅವರ ತಾಯಿ ಅಂತ ಏನು ಹೇಳ್ಕೊತಾ ಇದ್ದಾರೆ, ಇವರು ಕೇರ್ ಟೇಕರ್ ಆಗಿದ್ರು. 2007ರಲ್ಲಿ ಈ ರಂಗಪ್ರಸಾದ್ ಅವರ ಸೊಸೆ ಅಂದರೆ ಮಗನ ಹೆಂಡತಿ ವಾಸಂತಿ ಅವರು ಮೃತಪಡ್ತಾರೆ. ನೀವು ನೋಡಿದ್ರಲ್ಲ ಆಗ ಫೋಟೋ, ಆಕೆನೇ ವಾಸಂತಿ ಅಂದರೆ ರಂಗಪ್ರಸಾದ್ ಸೊಸೆ. ಅದು ವಾಸಂತಿ ಫೋಟೋವನ್ನೇ ಅನನ್ಯ ಭಟ್ ಅಂತ ಪ್ರತಿಬಿಂಬಿಸಿದ್ದಾರೆ ಸುಜಾತಾ ಭಟ್. ನೋಡಿ, ಎರಡೂ ಫೋಟೋ ನೋಡಿ, ಎರಡೂ ಫೋಟೋದಲ್ಲಿರೋರು ಒಬ್ಬರೇನೆ. ಸುಜಾತಾ ಭಟ್ ಹೇಳೋದು ಇದು ಅನನ್ಯ ಭಟ್ ಫೋಟೋ ಅಂತ. ಹಾಗಾದರೆ ಈ ಪಕ್ಕದಲ್ಲಿ ಲೆಫ್ಟ್ ವಿಂಡೋದಲ್ಲಿರೋರು ಯಾರು? ಲೆಫ್ಟ್ ವಿಂಡೋದಲ್ಲಿರೋರು ವಾಸಂತಿ, ಈ ರೈಟ್ ವಿಂಡೋದಲ್ಲಿರೋದು ವಾಸಂತಿನೇ. ಪ್ರಕರಣದ ದಿಕ್ಕು ತಪ್ಪಿಸಿದ್ದಾರೆ ಸುಜಾತಾ ಭಟ್. SIT ಅವರ ದಿಕ್ಕು ತಪ್ಪಿಸಿದ್ದಾರೆ ಸುಜಾತಾ ಭಟ್. ಯಾರ್ದೋ ಫೋಟೋ ತೋರಿಸಿ ಈಕೆನೇ ನನ್ನ ಮಗಳು ಅನನ್ಯ ಭಟ್, ಈಕೆನೇ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದಾಳೆ, ಈಕೆಯನ್ನು ಹುಡುಕಿ ಕೊಡಿ ಅಂತೆಲ್ಲ ಒಂದಷ್ಟು ಪುಂಗಿ ಬಿಟ್ಟಿರೋದು ಗೊತ್ತಾಗ್ತಾ ಇದೆ. ಇದಿಷ್ಟೇ ಅನುಮಾನ ಅಲ್ಲ, ಆಕೆಯ ಯಾವ ಡಾಕ್ಯುಮೆಂಟ್ಸು ಇಲ್ಲ ಈಕೆಯ ಬಳಿ. SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಅಥವಾ MBBS CET ಬರೆದಿರೋದು ಡಾಕ್ಯುಮೆಂಟ್, ಅಥವಾ ಈಕೆ MBBSಗೆ ಎನ್ರೋಲ್ ಆಗಿರೋದು KMC ಮಣಿಪಾಲಲ್ಲಿ ಯಾವುದೂ ಇಲ್ಲ. ಹೋಗಲಿ ಆಧಾರ್ ಕಾರ್ಡ್, ಒಂದು ವೋಟರ್ ID ಅಥವಾ ಇನ್ನೇನಾದರೂ ಒಂದು, ಏನೂ ಇಲ್ಲ. ಆಗಲೇ ದಟ್ಟವಾದ ಅನುಮಾನ ಮೂಡಿತ್ತು.